ಸ್ನೇಹಿತರೆ, ನಮಸ್ಕಾರ. ಉಲ್ಲಾಸ ಮನಸ್ಸಿನ ಬೆಳಕು. ಉಲ್ಲಾಸ ಸರ್, ಅದು ಹೇಗಿರುತ್ತೆ ಎಕ್ಸ್ಪ್ಲೈನ್ ಮಾಡೋದು ಕಷ್ಟ. ಯಾಕೆಂದ್ರೆ ಇದನ್ನ ಅನುಭವಿಸ್ಬೇಕು. ಕರೆಕ್ಟ್. ಸೊ ಅದಕ್ಕೆ ಬ್ಯಾಕ್ಗ್ರೌಂಡ್ ಅಲ್ಲಿ ಒಳಗಡೆಯಿಂದ ಏನೋ ಉಟ್ಕೋತಾ ಇದೆ ಆ, ಅನ್ನೋ ತರದ ಒಂದು ಫೀಲಿಂಗ್ ಕೊಡೋ ಹಾಗೆ ಆ, ನಾನು ಬ್ಯಾಕ್ಗ್ರೌಂಡ್ ಹಾಕಿದ್ದೀನಿ. ಕರೆಕ್ಟಾ? ನಾನಂತೂ ಉತ್ಸಾಹ, ಜೀವನೋತ್ಸಾಹ ಇರಬೇಕು ಅಂತ ನಿಮಗೆ ಗೊತ್ತಿದೆ. ಜೀವನೋತ್ಸಾಹ ಅಂತ ಒಂದು ಕೃತಿಯನ್ನು ಕೂಡ ಬರೆದಿದ್ದೇನೆ. ಸುಮಾರು ಒಂದು 200 ವರ್ಕ್ಶಾಪ್ ನಾನು ಜೀವನೋತ್ಸಾಹ ಅನ್ನೋ ಹೆಸರಲ್ಲಿ ಕಂಡಕ್ಟ್ ಮಾಡಿದ್ದೇನೆ. ಸ್ನೇಹಿತರೆ, ಕಾರಣ ಏನು ಗೊತ್ತಾ? ನನಗೆ ಗೊತ್ತಾಯ್ತು, ಜೀವನದಲ್ಲಿ ಉತ್ಸಾಹ ಇದ್ರೆ ಬದುಕನ್ನ ನಾವು ಹೆಚ್ಚು ಪ್ರೀತಿಸ್ತೀವಿ ಅಂತ. ಪ್ರೀತಿಸೋದಷ್ಟೇ ಅಲ್ಲ, ಬದುಕು ಅರ್ಥಪೂರ್ಣ ಬದುಕಾಗುತ್ತೆ ಅಂತ ಗೊತ್ತಾಯ್ತು ನನಗೆ. ಜೊತೆಗೆ ಬದುಕನ್ನ ಆಚರಿಸ್ತೀವಿ ಅಂತ ಗೊತ್ತಾಯ್ತು. ಸೊ ಈ ಒಂದು ಉಲ್ಲಾಸ ಮನಸ್ಸಿನ ಬೆಳಕು ಅಂತ ಯಾಕೆ ಕರಿತೀವಿ? ಈ ಮನಸ್ಸು ಒಂಥರ ಮೈನ್ ಸ್ವಿಚ್ ತರ. ಈ ಮೈನ್ ಸ್ವಿಚ್ ಆನ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲೇ ಆ ಉಲ್ಲಾಸ ಪುಟಿದೇಳುತ್ತೆ, ಉತ್ಸಾಹ ಇಮ್ಮಡಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈ ವಿಚಾರದ ಬಗ್ಗೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ನು ಮಾತಾಡಿಸ್ತಾ ಇದ್ದೇನೆ. ಮೊದಲನೇದಾಗಿ ಯೋಗ ಶಿಕ್ಷಕಿ ನೇತ್ರಾವತಿ ಅವರು ಏನು ಹೇಳ್ತಾರೆ, ವಿಜಯಪುರದವರು ಕೇಳೋಣ. ಎಸ್, ನೇತ್ರಾವತಿ ಮೇಡಮ್, ನಮಸ್ಕಾರ. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರಗಳು. ಉಲ್ಲಾಸ ಮನಸ್ಸಿನ ಬೆಳಕು ಅಂತ ಹೇಳಿ ಇವತ್ತಿನ ಅಂದ್ರೆ ಮನುಷ್ಯರಲ್ಲಿ ಮನಸ್ಸಿನ ಸ್ಥಿತಿ ಪ್ರಮುಖ ಪಾತ್ರ ವಹಿಸ್ತದ ಪ್ರತಿಯೊಬ್ಬರಲ್ಲಿ ಅನ್ನೋದು ನಮ್ಗೆ ಗೊತ್ತ. ನಮ್ಮ ಮನಸ್ಸು ಉಲ್ಲಾಸದಿಂದ ಇದ್ದಾಕ್ರ ಮತ್ತ ನಮ್ದು ಸಂತೋಷದಿಂದ ತುಂಬಿ ತುಳುಕಿದಾಗ ಅದು ಕೇವಲ ನಮ್ಗ ಅನುಭವ ಅಂದ್ರೆ ಮನಸ್ಸಿನ ಸ್ಥಿತಿ ತುಂಬಾ ಚೆನ್ನಾಗಿರ್ತದ. ಮಾನವನ ಜೀವನದಲ್ಲಿ ಮನಸ್ಸು ಒಂದು ದೀಪ ಇದ್ದಂಗೆ ಇರ್ತೈತಿ, ಯಾವಾಗಲೂ ದೀಪದಂತೆ ಇರ್ತದ. ದೀಪಕ್ಕೆ ಏನ್ ಬೇಕಂದ್ರೆ ಎಣ್ಣೆ, ಬತ್ತಿ, ಜ್ವಾಲೆ ಅಂತ ಹೇಳಿ ಮೂರು ಬೇಕಾಗ್ತದ. ಅದೇ ತರ ಮನಸ್ಸಿಗೂ ಜ್ಞಾನ, ಸದ್ಗುಣ ಮತ್ತು ಪ್ರೇರಣೆ ಬೇಕಾಗುತ್ತದೆ. ಮನಸ್ಸಿನ ದೀಪ ಬೆಳಕಿದಾಗ ಅದರ ಬೆಳಕು ಕೇವಲ ವ್ಯಕ್ತಿಯ ಜೀವನವಷ್ಟೇ ಅಲ್ಲ, ಸುತ್ತಮುತ್ತಲಿನವರ ಜೀವನವನ್ನು ಪ್ರಕಾಶಮಾನಗೊಳಿಸುತ್ತದೆ ಅಂತ ನಾವು ನೋಡ್ತೀವಿ. ಅದೇ ತರ ಮನಸ್ಸಿಗೆ ಬೆಳಕು ವ್ಯಕ್ತಿಯ ಆತ್ಮವಿಶ್ವಾಸದಿಂದ ಹೆಚ್ಚು ಬರ್ತದ ಅಂತ. ಪ್ರತಿಯೊಂದು ಯಾಕಂದ್ರೆ ಸಂಕಷ್ಟಗಳ ಸಮಯದಲ್ಲಿ ದಾರಿ ತಪ್ಪದ್ರೆ ನಮಗೆ ಯಾವುದೇ ಅಲ್ಲಿ ಒಂದು ದಿಕ್ಕು ತೋರಿಸುವಂತದ್ದು ಆ ಈಗ ಒಂದ್ ಬೆಳಕು ನಮಗ್ ಬೇಕಾಗ್ತದಲ್ಲ. ಅದೇ ತರ ಉದಾಹರಣೆಗೆ ಒಂದು ಹಡಗು ಈ ಸಮುದ್ರದಲ್ಲಿ ದಿಕ್ಕು ತೋರದೆ ಇದ್ದಾಕ್ರ ಒಂದು ದೀಪ ಸ್ತಂಭ ನೋಡ್ಕೊಂಡು ಅದು ಅಲ್ಲಿಗೆ ಹೋಗುತ್ತದ. ಅದು ಇಲ್ಲೇ ಅದ ನಮ್ಮ ಒಂದು ಬೆಳಕು ನೋಡ್ಕೊಂಡು. ಅದೇ ತರ ನಾವು ಮನುಷ್ಯನು ಕೂಡ ಮನಸ್ಸಿಗೆ ಬೆಳಕು ತಲುಪಬೇಕಂದ್ರ ಮನುಷ್ಯನ ಮನಸ್ಥಿತಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡಾಕ್ರ ಮಾತ್ರ ಒಂದು ಬೆಳಕಿನ ಕಿರಣತ್ತ ಸಾಗ್ತಾನ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ವೆರಿ ಗುಡ್. ನಮ್ಮ ಜೊತೆ ಹೊಸದಾಗಿ ಶಂಕರ್ ಸೇರಿದ್ದಾರೆ. ಶಂಕರ್, ಈ ವಿಚಾರದ ಬಗ್ಗೆ ಏನ್ ಹೇಳ್ತೀರಿ? ಶಂಕರ್, ಎಲ್ರಿಗೂ ನಮಸ್ತೆ. ಜಯಪ್ರಕಾಶ್ ಸರ್, ನಿಮ್ಗೂ ನಮಸ್ತೆ ಸರ್. ನಮಸ್ತೆ ಸರ್. ಹಲೋ ಹಲೋ. ಮುಂದುವರಿಸಬೇಕು. ಸರ್, ಈಗ ಉಲ್ಲಾಸ ಅಂತಂದ್ರೆ ಈಗ ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಈಗ ದೈನಂದಿನ ಜೀವನದಲ್ಲಿ ಇರ್ಬೋದು, ನಮ್ಗೆ ಸಡನ್ ಆಗಿ ಮಾನಸಿಕವಾಗಿ ಒಂಥರ ಬೇಜಾರಾಗ್ತಾ ಇರುತ್ತೆ. ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂದ್ರೂ ದೈನಂದಿನ ಜೀವನದಲ್ಲೇ ತುಂಬಾ ಸಂದರ್ಭದಲ್ಲಿ ಉಲ್ಲಾಸ ಇಲ್ದಂಗ್ ಆಗ್ತಾ ಇರುತ್ತೆ. ಅದನ್ನ ನಮಿಗ್ ನಾವೇ ತಂದ್ಕೋಬೇಕು ಉಲ್ಲಾಸನ. ಪ್ರತಿಯೊಂದು ಹಂತದಲ್ಲೂ ಉಲ್ಲಾಸ ತಂದ್ಕೊಂಡ್ರೆ ಇನ್ನ ಹೆಚ್ಚಿನ ಸ್ಫೂರ್ತಿಯಿಂದ ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಕೆಲವೊಮ್ಮೆ ನಮ್ಮೊಳಗಿಂದಾನೇ ಬರುತ್ತೆ, ಅಥವಾ ಅಕ್ಕಪಕ್ಕದಲ್ಲಿ ಬೇರೆಯವರು ನೋಡಿ, ಅಥವಾ ಬೇರೆ ಯಾವುದೋ ಒಂದು ಥಾಟನ್ನ, ಆಲೋಚನೆಯನ್ನ ನೆನ್ಪು ಮಾಡ್ಕೊಂಡಾಗ್ಲೂ ನಮ್ಗೆ ಸಡನ್ ಆಗಿ ಉಲ್ಲಾಸ ಬರುತ್ತೆ. ಇಲ್ಲದೇ ಇದ್ರೆ ನಾವು ಕೆಲಸ ಮಾಡ್ಲಿಕ್ಕೇನೆ ಆಗಲ್ಲ. ಕೆಲವೊಮ್ಮೆ ಹಾಗೇನೆ ಕಾಲ ಕಳೆದ್ ಬಿಡ್ತೀವಿ, ಸಮಯ ಹಿಂಗೆ ವ್ಯರ್ಥವಾಗಿ ಹೋಗ್ತಾನೆ ಇರುತ್ತೆ. ಸೊ ಉಲ್ಲಾಸ ಅನ್ನೋದು ಅದಕ್ಕೆ ಮನಸ್ಸಿನ ಬೆಳಕದು. ಇಲ್ಲ ಅಂತಂದ್ರೆ ಮನಸ್ಸು ಹಂಗೆ ಸೋಮಾರಿತನದಿಂದ ಎದ್ಬಿಡ್ತದೆ. ಸೊ ಉಲ್ಲಾಸ ತುಂಬಾ ಮುಖ್ಯ ಸರ್, ಮನಸ್ಸಿನ ಬೆಳಕೆ ಹೌದು. ಯಾಕೆಂದ್ರೆ ಅದು ಮನಸ್ಸಿಗೆ ದಾರಿ ತೋರಿಸ್ಕೊಂಡು ನಾವು ಏನ್ ಮಾಡ್ಬೇಕು, ಕೆಲಸ ಮಾಡ್ಬೇಕಾದ್ರೂ ಆಯ್ತು, ಯಾವ್ದೇ ಒಂದು ನಮ್ ಉದ್ದೇಶ ಈಡೇರ್ಬೇಕು ಅಂದ್ರೂ ಉಲ್ಲಾಸ ತುಂಬಾ ಮುಖ್ಯ ಸರ್. ಇಷ್ಟ ಹೇಳಿಕ್ ಬಯಸ್ತೀನಿ ಸರ್. ಥ್ಯಾಂಕ್ ಯು. ಗುಡ್. ನಮ್ಮ ಜೊತೆ ಸಂತೋಷ್ ಶೆಟ್ಟಿ ಇದ್ದಾರೆ. ಏನ್ ಹೇಳ್ತಾರೆ ಉಲ್ಲಾಸ ಮನಸ್ಸಿನ ಬೆಳಕು ವಿಚಾರದ ಬಗ್ಗೆ? ಎಸ್ ಸಂತೋಷ್, ನಮಸ್ತೆ ಸರ್. ನಮಸ್ತೆ. ಅಂದ್ರೆ ನಾವು ಹೇಳಿ. ಉಲ್ಲಾಸ ನಾವು ಉಲ್ಲಾಸವಾಗಿರುವಂತದ್ದು, ನಾವು ಎಷ್ಟು ಉಲ್ಲಾಸವಾಗಿರ್ತೇವೋ ಅಷ್ಟು ಮನಸ್ಸು ಒಂದು ಹಗುರವಾಗಿರ್ತದೆ. ಮತ್ತೆ ಆ ಅಂದ್ರೆ ಹೇಳಿ, ಇರ್ಲಿ, ತೊಂದರೆ ಇಲ್ಲ, ಹೊಸ್ದಾಗಿ ಸೇರಿದ್ದಾರೆ.
ಸ್ವಲ್ಪ ಆರಂಭದಲ್ಲಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಂತಿದ್ದಲ್ಲ, ಸೊ ಮೊದಲನೇ ರೆಕಾರ್ಡಿಂಗ್ ಅಲ್ಲಿ ಮಾತಾಡ್ಸ್ಬಿಟ್ಟೆ ಟಕ್ ಅಂತ. ಎಸ್ ಮಂಜುನಾಥ್, ಏನ್ ಹೇಳಿ? ನಮಸ್ತೆ ಸರ್. ನಮಸ್ತೆ. ಉಲ್ಲಾಸ ಉಲ್ಲಾಸ ಮನಸ್ಸಿನ ಮನಸ್ಸಿನ ಬೆಳಕು. ಉಲ್ಲಾಸ ಮನಸ್ಸಿನ ಬೆಳಕು. ಉಲ್ಲಾಸ ಮನಸ್ಸಿನ ಬೆಳಕು. ಆದಷ್ಟು ನಾವು ಯಾವುದೇ ರೀತಿಯಾದ ಒತ್ತಡ ಇರ್ಲಿ, ಯಾವುದೇ ಎಷ್ಟೇ ಇರುತ್ತೆ ಸರ್, ಇವತ್ತಿನ ಕಾಲಘಟ್ಟದಲ್ಲಿ ಬಹಳಷ್ಟು ಒತ್ತಡದ ಜೀವನ ಎಲ್ಲಾ ಜನರಲ್ಲಿ ಇದೆ. ಆದ್ರೂ ಕೂಡ ನಾವು ಮನಸ್ಸನ್ನ ಒಂದು ಸಮತೋಲನವಾಗಿ ಇಟ್ಕೊಂಡು ಆರಾಮಾಗಿ ಇಟ್ಕೊಂಡ್ರೆ ನಾವು ಮಾಡುವಂತ ಕೆಲಸ ಕಾರ್ಯಗಳಾಗಿರ್ಬೋದು ಅಚ್ಚುಕಟ್ಟಾಗಿರುತ್ತೆ. ಹಾಗೂ ನಮ್ಮ ಮನೆಯಲ್ಲಿ ಶಾಂತಿ ಇರುತ್ತೆ, ಸಂಸಾರದಲ್ಲಿ ಶಾಂತಿ ಇರುತ್ತೆ, ನೆಮ್ಮದಿ ಇರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್. ಓಕೆ, ಧನ್ಯವಾದಗಳು ಸರ್. ನಮ್ಮ ಜೊತೆ ಲಿಂಗರಾಜ್ ಪಾಟೀಲ್ ಇದ್ದಾರೆ, ಅವರು ಕೂಡ ಹೊಸದಾಗಿ ಸೇರಿದ್ದಾರೆ. ಎಸ್ ಲಿಂಗರಾಜ್ ಪಾಟೀಲ್, ತಮ್ಮ ಊರು ಹುಬ್ಳಿ ಇಂದ್ರಿ ಅಲ್ಲ? ಹುಬ್ಳಿ. ಹೌದು, ಹುಬ್ಳಿ. ಎಸ್ ಸರ್. ಉಲ್ಲಾಸ ಮನಸ್ಸಿನ ಬೆಳಕು, ತಮ್ಗೇನ್ ಅನ್ಸುತ್ತೆ? ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ಯಾವುದೇ ಕಾರಣಕ್ಕೂ ಮನುಷ್ಯ ಜೀವನವನ್ನ ಅನುಭವಿಸ್ಬೇಕಂತಂದ್ರೆ ಯಾವತ್ತು ಸಂತೋಷದಿಂದ ಇರ್ಬೇಕಾದ್ರೆ ಎಲ್ಲ ರೀತಿಯ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಅದರಲ್ಲಿರುವಂತಹ ಸಕಾರಾತ್ಮಕ ವಿಚಾರಗಳನ್ನ ನಾವು ತೆಗೆದುಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಹೋದ್ರೆ ನಮಗೂ ಒಳ್ಳೇದಾಗುತ್ತೆ. ನಾವು ಸಂತೋಷದಿಂದ ಇದ್ದು ಬೇರೆದವ್ರಿಗೂ ಸಂತೋಷ ಕೊಡ್ತಾ ಇದ್ರೆ ಸೊ ನಮ್ಮ ಒಂದು ವ್ಯಕ್ತಿತ್ವ ಎಲ್ಲರಿಗೂ ಅದು ಪ್ರೇರಕ ಶಕ್ತಿ ಆಗ್ತದೆ. ಹಾಗೆ ಮನುಷ್ಯ ಅಂದ್ರೆ ಯಾವತ್ತು ಉಲ್ಲಾಸದಿಂದ ಇರ್ಬೇಕು. ದುಃಖಿತನಾಗಿದ್ರೆ ಅವನಿಗೆ ಬೇರೆ ಬೇರೆ ರೀತಿಯ ತೊಂದರೆಗಳು, ವಿಶೇಷವಾಗಿ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಶುರುವಾಗ್ತದೆ. ಯಾವಾಗ ಮನುಷ್ಯ ಸಂತೋಷದಿಂದ ಯಾವತ್ತೂ ಇರ್ತಾನೆ ಅವನಿಗೆ ಆರೋಗ್ಯ ದೃಷ್ಟಿಯಿಂದ ಅವರು ಒಳ್ಳೆಯದಾಗಿರ್ತಾರಂತೆ ನಾನು ಅನ್ಕೊಂಡಿದ್ದೀನಿ. ಎಸ್ ಲಿಂಗರಾಜ್ ಪಾಟೀಲ್, ತುಂಬಾ ಚೆನ್ನಾಗಿ ತಾವು ತಮ್ಮ ಅನಿಸಿಕೆಯನ್ನು ಹೇಳಿದಿರಿ. ಸ್ನೇಹಿತರೆ, ಆಕಾಶ ಏನ್ ತಲೆ ಮೇಲೆ ಬೀಳಲ್ಲ. ಎಷ್ಟೊಂದು ಜನ ಆಕಾಶ ತಲೆ ಮೇಲೆ ಬಿದ್ದಂಗೆ ಹ್ಯಾಪ್ ಮೊರೆ ಹಾಕೊಂಡು ಗಳ ಅನ್ಕೊಂಡು ಸಾರ್ ಯಾಕ್ರಿ ಬೇಕು? ಇರೋದ್ರೊಳಗಡೆ ಯಾರಿಗ್ರಿ ಸಮಸ್ಯೆ ಇಲ್ಲ? ಎಲ್ಲರಿಗೂ ಸಮಸ್ಯೆ ಇದೆ. ಆ ಸಮಸ್ಯೆಗೆ ಉತ್ತರ ಕಂಡುಕೊಳ್ಳುತ್ತ ಪ್ರಯತ್ನ ಪಡಿ. ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಅಂತ ನಾನು ಒಂದು ಕೆಲವು ವಿಡಿಯೋಗಳು ಮಾಡಿ ಹಾಕಿದ್ದೀನಿ. ಅಂದರೆ ಸಮಸ್ಯೆ ನಿವಾರಣೆ ಮನಸ್ಥಿತಿ. ಅದೇನೇ ಸಮಸ್ಯೆ ಇರಲಿರಿ, ಸಮಸ್ಯೆ ಸಮಸ್ಯೆ ಅಂತ ಅಂದ್ಕೊಂಡು ಇರೋ ಬದಲು ಅದಕ್ಕೇನು ಸೊಲ್ಯೂಷನ್ ಇದೆ, ಫೋಕಸ್ ಆನ್ ಸೊಲ್ಯೂಷನ್ಸ್ ಅಂಡ್ ನಾಟ್ ಆನ್ ದಿ ಪ್ರಾಬ್ಲಮ್ಸ್. ಏನಂತೀರಿ? ಜಯಪ್ರಕಾಶ್ ನಾಗ್ತಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿ. ಪ್ರೀಮಿಯರ್ ವಿಡಿಯೋಗಳು ಲೈವ್ಗೆ ನಾವು ಹೋದರೆ ಸಾಮಾನ್ಯವಾಗಿ ಗುರುವಾರ ರಾತ್ರಿ 8 ಗಂಟೆಗೆ ಲೈವ್ ಗ್ಯಾರಂಟಿ ಬರ್ತೀವಿ. ಜೊತೆಗೆ ಬಿಡುವಿದ್ದಾಗೆಲ್ಲ ಬರ್ತಾ ಇರ್ತೀವಿ. ಟಕ್ ಅಂತ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಸುಲಭ. ಏನಂತೀರಾ? ಜೊತೆಗೆ ಯೂಟ್ಯೂಬ್ನಲ್ಲಿ ಮೆಂಬರ್ಶಿಪ್ ಅಂತ ಇದೆ. ಅದು ಜಸ್ಟ್ 99 ರುಪೀಸ್. ಮೆಂಬರ್ಶಿಪ್ ಪ್ರೆಸ್ ಮಾಡಿಬಿಟ್ರೆ ನಾನಿನ್ನೂ ಅಪ್ಲೋಡ್ ಮಾಡಿರ್ತೀನಿ, ಪಬ್ಲಿಕ್ಕಿಗೆ ಸಿಕ್ಕಿರಲ್ಲ, ನಿಮಗೆ ಬೇಗ ಸಿಕ್ಕಿಬಿಡುತ್ತೆ. ಅದಷ್ಟೇ ಅಲ್ಲ, ಕೆಲವು ಕ್ವಾಲಿಟಿ ವಿಡಿಯೋಸ್ನ ಸಪ್ರೇಟಾಗಿ ಮಾಡೋದಾಕಿರ್ತೀನಿ. ಬರೀ 99 ರೂಪಾಯಿಗೆ ಮೆಂಬರು ಕೂಡ ಆಗ್ಬೋದು. ಜೊತೆಗೆ ಟೆಲಿಗ್ರಾಮ್ ಚಾನಲ್ ಇದೆ, ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತಾನೆ. ಈ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ನಾನೆಲ್ಲ ಸೋಷಿಯಲ್ ಮೀಡಿಯಾನಲ್ಲೂ ಇದ್ರ ಮೂಲಕನೇ ಕನೆಕ್ಟ್ ಆಗ್ಬೋದು. ಮತ್ತೆ ನಾನೆಲ್ಲ ಪುಸ್ತಕಗಳು ಸದ್ಯದಲ್ಲಿ 15 ಕನ್ನಡ, 6 ಇಂಗ್ಲಿಷ್ Amazon.in ನಲ್ಲಿ ನಿಮಗೆ ಲಭ್ಯ ಇರುತ್ತೆ. ಓಕೆ, ಸೊ ನನ್ನ ಪುಸ್ತಕ ಓದಿ, ನನ್ನ ವಿಡಿಯೋಗಳು ನೋಡ್ತಾ ಇರಿ. ನೋಡಿ, ನಿಮ್ಮ ಲೈಫ್ ಚೇಂಜ್ ಆಗಲಿಲ್ಲ ಅಂದರೆ ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆ, ಬಾಯ್ ಬಾಯ್.